ಭಾರಿ ಚೆನ್ನಾಗಿ ನಮ್ಗೆ ಖುಷಿ ಆಗ್ತಾ ಇದೆ. ನಮ್ಮ ಸುಧಾಕರ್ ಸಾಹೇಬರು 2 ಲಕ್ಷ ಕೊಟ್ಟು ನಮಗೆ ಗ್ರಾಮ ದೇವತೆಯನ್ನ ಮಾಡ್ಕೊಳ್ಳಕ್ಕೆ ಭಾರಿ ಅವಕಾಶ ಮಾಡಿಕೊಟ್ರು. ಇಷ್ಟೊತ್ತು ನಾವು ಒಂದು 16 ಜನ ಹಿಡಿದ್ರು ಈ ತಾಯಿನ ನಾವು ಹಿಡಿಯಕ್ಕಾಗ್ತಾ ಇಲ್ಲ. ಅಷ್ಟು ವಿಜೃಂಭಣೆಯಿಂದ ಅವರು ವಿಜೃಂಭಿಸಿದ್ದಾರೆ. ಇಲ್ಲಿ ಮಾಡಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯವರು ಭಾರಿ ಅಲಂಕಾರದಿಂದ ಮಾಡಿ ಒಳ್ಳೆ ಇದಾಗಿ ಮಾಡಿಕೊಟ್ಟಿದ್ದಾರೆ. ಅಮ್ಮ ಕಾಳಿ ಕಾಂಬಯ ಮಗೆ ನೀಡು ದರ್ಶನ, ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ನಮ್ಮದು ಸಿದ್ದೇನಹಳ್ಳಿ, ಹೊಸಕೋಟೆ ತಾಲೂಕು, ಸೂಲುಬೆಳೆ ಹೋಬಳಿ. ನಾವು ಈ ಕಾಳಿಕಾಂಬಾ ದೇವಸ್ಥಾನದ ಐನೂರಿಗೆ ಈ ಗಂಗಮ್ಮ ತಾಯಿಯನ್ನು ಮಾಡೋಕ್ಕೆ ಕೊಟ್ಟಿದ್ವಿ. ಇವರು ತುಂಬ ಅದ್ಭುತವಾಗಿ ಈ ಗಂಗಮ್ಮ ತಾಯಿಯನ್ನು ಜೀವ ರೂಪಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನ ನಾವು ಈ ಗಂಗಮ್ಮ ತಾಯಿಯನ್ನು ನಮ್ಮೂರಿಗೆ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮೂರಿನ ಎಲ್ಲ ದನ ಕರುಗಳಾಗಿರ್ಬೋದು, ಜನಗಳಾಗಿರ್ಬೋದು, ಏನೇ ಒಂದು ಕಷ್ಟ ಸುಖಕ್ಕೂ ಈ ತಾಯಿ ನೋಡ್ಕೊತಾರೆ ಅನ್ನೋ ಒಂದು ಧೈರ್ಯದಿಂದ ನಾವು ಮನಸ್ಸು ತುಂಬಿ ನಾವು ಈ ದೇವಿಯನ್ನು ನಾವು ಊರು ತುಂಬಿಸ್ಕೊತಾ ಇದ್ದೀವಿ. ನಾವು ಈಗಾಗಲೇ ನೋಡಿದ್ದೀವಿ. ನಾವು ಇಷ್ಟೊತ್ತು ನಾವು ಒಂದು 16 ಜನ ಹಿಡಿದ್ರು ಈ ತಾಯಿನ ನಾವು ಹಿಡಿಯೋಕ್ಕಾಗ್ತಾ ಇಲ್ಲ. ಅಷ್ಟು ವಿಜೃಂಭಣೆಯಿಂದ ಅವರು ವಿಜೃಂಭಿಸ್ತಿದ್ದಾರೆ. ಅದೇ ರೀತಿ ನಮ್ಮೂರಲ್ಲೂ ಬಂದು ದುಷ್ಟಶಕ್ತಿಗಳನ್ನೆಲ್ಲ ಅದೇ ರೀತಿ ಓಡಿಸಿ ನಮ್ಮ ಊರಿಗೆ ಒಂದು ಒಳ್ಳೆ ಶ್ರೇಯಸ್ಸು ತಗೊಂಬರ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ, ನಮ್ಮ ಗ್ರಾಮಸ್ಥರ ಆಸೆ. ನಮಸ್ತೆ. ನಮ್ದು ಎರ್ನಾಗೇನಹಳ್ಳಿ, ಕೇತನಹಳ್ಳಿ ಪೋಸ್ಟು, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ. ನಮ್ಮ ಗ್ರಾಮ ದೇವತೆ ಬಂದ್ಬಿಟ್ಟು ಸಪ್ಲಮ್ಮ ಗ್ರಾಮ ದೇವತೆ. ಇದು ತುಂಬ ವರ್ಷಗಳಿಂದ ಸ್ವಲ್ಪ ಕೆಟ್ಟೋಗಿ ಇದಾಗಿತ್ತು. ಅದರಿಂದ ಮೊನ್ನೆ ಸುಧಾಕರ್ ಸಾಹೇಬರು ಇದು 2 ವರ್ಷದಾಗ ರೆಡಿ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು 2 ಲಕ್ಷ ಅಮೌಂಟ್ ಕೊಟ್ಟಿದ್ರು. 2 ಲಕ್ಷ ಅಮೌಂಟ್ ಕೊಟ್ಟಿದ್ರು. ಅದರಿಂದ ತಗೊಂಬಂದು ಇಲ್ಲಿ ಕೊಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಎಲ್ಲ ಮಾಡಿಕೊಂಡು ಊರಿಗೆ ತಗೊಂಡು ಹೋಗ್ತಾ ಇದ್ದೀವಿ. ನಮಸ್ತೆ ಸರ್. ನಾವು 2 ಲಕ್ಷ ದುಡ್ಡು ಕೊಟ್ಟಿರೋದು ಮುಖ್ಯ ಅಲ್ಲ ನಮಗೆ ದೇವತೆಯನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ನೋಡೋದಕ್ಕೂ ಚೆನ್ನಾಗಿದೆ, ನಮ್ಗೆ ಅಲಂಕಾರನೂ ಚೆನ್ನಾಗಿ ಕಾಣಿಸ್ತಿದೆ, ವರನೂ ಚೆನ್ನಾಗಿ ಕೊಡ್ತಾ ಇದೆ ನಮಗೆ. ಭಾರಿ ಚೆನ್ನಾಗಿ ನಮ್ಗೆ ಖುಷಿ ಆಗ್ತಾ ಇದೆ. ನಮ್ಮ ಸುಧಾಕರ್ ಸಾಹೇಬರು 2 ಲಕ್ಷ ಕೊಟ್ಟು ನಮಗೆ ಗ್ರಾಮ ದೇವತೆಯನ್ನು ಮಾಡ್ಕೊಳ್ಳೋಕ್ಕೆ ಭಾರಿ ಅವಕಾಶ ಮಾಡಿಕೊಟ್ರು. ಡಾಕ್ಟರ್ ಸುಧಾಕರ್ ಸಾಹೇಬರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಆಮೇಲೆ ಇಲ್ಲಿ ಮಾಡಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯವರು ಭಾರಿ ಅಲಂಕಾರದಿಂದ ಮಾಡಿ ಒಳ್ಳೆ ಇದಾಗಿ ಮಾಡಿಕೊಟ್ಟಿದ್ದಾರೆ. ಹಲವಾರು ಕಡೆ ಈ ದೇವಿ ರೂಪವನ್ನು ಮಾಡಿಸ್ತಾರೆ. ಆದರೆ ನಮಗೆ ಸುಬ್ರಹ್ಮಣ್ಯ ಆಚಾರ್ಯಗಳೇ ತುಂಬ
ಸೊಗಸಾಗಿ ಮಾಡಿಕೊಟ್ಟಿದ್ದಾರೆ ಮತ್ತು ಆ ತಾಯಿಗೆ ಅಷ್ಟೇ ಜೀವ ತುಂಬಿದ್ದಾರೆ, ಅಷ್ಟೇ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ನಾವು ಇದೇ ಸ್ವಾಮಿಗಳ ಹತ್ರ ನಾವು ಈ ಗಂಗಮ್ಮ ತಾಯಿಯನ್ನು ಮಾಡಿಸ್ಕೊಬೇಕು ಅಂತ ಇಷ್ಟಪಟ್ಟು ಆ ಸುಬ್ರಹ್ಮಣ್ಯ ಸ್ವಾಮಿಗಳ ಹತ್ರನೇ ಕೊಟ್ಟು ಮಾಡಿಸಿದ್ದೀವಿ. ಅದಕ್ಕೋಸ್ಕರನೇ ನಾವು ಇಟ್ಟ ನಂಬಿಕೆಯನ್ನು ಅವರು ಉಳಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಮಗೆ ತುಂಬ ಖುಷಿ ಇದೆ, ನಮಗೆ ಮತ್ತು ನಮ್ಮ ಗ್ರಾಮಸ್ಥರಿಗೆ ತುಂಬ ಖುಷಿ ಇದೆ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಅಣ್ಣ. ಸ್ವಾಮಿಗಳವರು ನಾವು ಮೊದಲಿದ್ದಕ್ಕೂ ಇವಾಗಿದ್ದಕ್ಕೂ ಸ್ವಾಮಿಗಳವ್ರು ಮಾಡಿಕೊಟ್ಟೋದಕ್ಕೂ ಅಲಂಕಾರ ಚೆನ್ನಾಗಿದೆ, ಎಲ್ಲ ಥರವಾದ ಅಲಂಕಾರನೂ ಮಾಡಿಕೊಟ್ಟಿದ್ದಾರೆ. ನಮಗೂ ತುಂಬ ಖುಷಿ ಆಗ್ತಾಯಿದೆ. ಎಷ್ಟೇ ಜನ ಆದ್ರೂ ಹಿಡಿಯೋಕ್ಕಾಗ್ತಿಲ್ಲ. ಅದಕ್ಕಾಗಿ ನಮ್ಮ ಗ್ರಾಮಸ್ಥರೆಲ್ಲರ ಪರವಾಗಿ ಅವ್ರ ಧನ್ಯವಾದಗಳನ್ನು ಹೇಳ್ತಿದ್ದೀವಿ. ಪ್ರತಿ ವರ್ಷ ನಾವು ಆ ತಾಯಿಗೆ ಏನು ಕೊಡಬೇಕೋ ಆ ಪೂಜೆಗಳಾಗಿರ್ಬೋದು, ಆ ಬಲಿ ಆಗಿರ್ಬೋದು, ಮತ್ತು ನಮ್ಮ ಊರಿನ ಏನು ಸಂಪ್ರದಾಯಗಳಿದೆಯೋ ಅದನ್ನು ನಾವು ಒಂದೂ ತಪ್ಪದೆ ಪ್ರತಿ ವರ್ಷವೂ ಮಾಡಿಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮಗೆ ನಮ್ಮ ಗ್ರಾಮದಲ್ಲಿ ಆ ದೇವತೆ ನಮಗೆ ಎಲ್ಲ ರೀತಿಯಲ್ಲೂ ಆಶೀರ್ವಾದ ಮಾಡಿ ನಮ್ಮನ್ನೆಲ್ಲ ಸುಖವಾಗಿ ಕಾಯ್ತಾಳೆ ಅನ್ನೋದು ನಮಗೆ ನಂಬಿಕೆ ಇದೆ. ಇಲ್ಲ, ಸುಬ್ರಹ್ಮಣ್ಯ ಆಚಾರ್ಯಗಳು ನಮಗೆ ಎಲ್ಲ ಕಾಲದಲ್ಲೂ ಒಳ್ಳೆ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ, ಒಳ್ಳೆ ದೇವ್ರನ್ನ ಮಾಡಿಕೊಟ್ಟಿದ್ದಾರೆ. ಅದರಿಂದ ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈ ಮೂಲಕ ನಮ್ಮ ಊರಿನ ಗ್ರಾಮಸ್ಥರ ಎಲ್ಲರ ಪರವಾಗಿಯೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಒಳ್ಳೆ ಗ್ರಾಮ ದೇವತೆಗೆ ಏನೇನು ಶಕ್ತಿಗಳು ಬೇಕು ಅದೆಲ್ಲನೂ ದೇವರು ಸುಬ್ರಹ್ಮಣ್ಯ ಸ್ವಾಮಿಗಳು ಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಭಾಳ ಖುಷಿ ಆಗ್ತಾ ಇದೆ ನಮಗೆ. ಈಗಾಗಲೇ ನಮಗೆ ಈ ಮೆರಗಣೆ ದೇವರು ಗಂಗಮ್ಮ ತಾಯಿ ನಮ್ಮ ಊರಿಗೆ ಪ್ರಪ್ರಥಮ ಬಾರಿಗೆ ಕಾಲಿಡ್ತಾ ಇದ್ದಾರೆ. ಅದೇ ರೀತಿ ಪ್ರಪ್ರಥಮ ಬಾರಿಗೆ ಕಾಲಿಡ್ತಾ ಇರೋದ್ರ ಜೊತೆಯಲ್ಲಿ ನಮಗೆ ಸುಖ, ಶಾಂತಿ, ಸಂತೋಷನ ತೊಗೊಂಬರ್ತಾರೆ ಅನ್ನೋ ನಂಬಿಕೆ ಇದೆ. ಯಾವುದೇ ರೀತಿಯ ದುಷ್ಟಶಕ್ತಿಗಳಿದ್ರೂ ಅದನ್ನ ಊರಿಂದ ಹೊರಗಡೆ ಹಾಕ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆಯಿಂದಲೇ ನಾವು ತಗೊಂಡೋಗ್ತಾ ಇದ್ದೀರಿ. ನಮ್ಮ ನಂಬಿಕೆಯನ್ನು ಯಾವುದೇ ರೀತಿಯಲ್ಲೂ ನಿರಾಸೆ ಮಾಡದೆ ನಮಗೆ ಅದೊಂದು ಧೈರ್ಯ ಕೊಡುತ್ತೆ ಅನ್ನೋದು ನಮಗೆ ಖುಷಿ ಇದೆ. ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.